ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಗೆ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಜಾರ್ಖಂಡ್ನ ಸಿಎಂ ತಲೆಮರೆಸಿಕೊಂಡಿದ್ರು. ಬರೋಬ್ಬರಿ 30 ಗಂಟೆಗಳ ಕಾಲ ಅವರೆಲ್ಲಿದ್ದಾರೆ ಅನ್ನೋದರ ಸುದ್ದಿ ಯಾರಿಗೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ದೆಹಲಿ ನಿವಾಸಕ್ಕೆ ಇಡಿ ಅಧಿಕಾರಿಗಳು ತೆರಳಿದಾಗ ಅವರ ಮನೆಗಳ ಮುಂದೆ 2 BMW ಕಾರ್ಗಳಿದ್ವೆ ಹೊರತು ಸಿಎಂ ಇರಲಿಲ್ಲ. ಹೀಗಾಗಿ ಅವರ ಬಗ್ಗೆ ಹುಡುಕಾಟ ನಡೆಸಲಾಗಿತ್ತು. ಇನ್ನು ಇವರು ಈ ರೀತಿ ಗಾಯಬಾಗಿರೋದ್ರಿಂದ ಸ್ವತಃ ರಾಜ್ಯಪಾಲರು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ರು. ಎಲ್ಲಿ ಹೋಗಿದ್ದಾರೆ ಏನೋ ಗೊತ್ತಿಲ್ಲ, ಏನಾದ್ರೂ ಅನಾಹುತ ಆಗಿದ್ಯಾ, ಏನಾದ್ರು ತೊಂದರೆ ಈಡಾಗಿದ್ದಾರಾ ಅನ್ನುವಂತಹ ಮಾತುಗಳನ್ನ ಅಥವಾ ಕಳವಳವನ್ನ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ 30 ಗಂಟೆಗಳ ನಂತರ ಪ್ರತ್ಯಕ್ಷ ಆದಂತಹ ಹೇಮಂತ್ ಸೊರೇನ್ ಒಂದು ತುರ್ತು ಸಭೆಯನ್ನ ನಡೆಸಿದ್ದಾರೆ ತಮ್ಮ ಪಕ್ಷದ ಮುಖಂಡರುಗಳ ಜೊತೆಗೆ, ಶಾಸಕರ ಜೊತೆಗೆ. ಇದರಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಮಹತ್ವದ ಬೆಳವಣಿಗೆಗಳು ಯಾವ್ಯಾವು? ಅವರ ಪತ್ನಿಯನ್ನ ಸಿಎಂ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಪತ್ನಿ ಸಿಎಂ ಆಗ್ತಾರಾ? ಅವ್ರನ್ನ ಬಂಧಿಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅವರು ಬಂಧನಕ್ಕೊಳಗಾಗ್ತಾರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ. ಜಾರ್ಖಂಡ್ ರಾಜಕೀಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದಿದೆ. ಭೂ ಹಗರಣದಲ್ಲಿ ಸಿಲುಕಿರೋ ಸಿಎಂ ಹೇಮಂತ್ ಸೊರೇನ್ ಬಂಧನದ ಭೀತಿ ಎದುರಿಸ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವಿಚಾರಣೆಗೆ ಧಾವಿಸಿದ್ದ ಸಂದರ್ಭದಲ್ಲಿ ಅಧಿಕೃತ ನಿವಾಸವನ್ನ ತೊರೆದಿದ್ದ ಸಿಎಂ ಹೇಮಂತ್ ಸೊರೇನ್ 30 ಗಂಟೆಗಳ ಕಾಲ ಯಾರ ಕೈಗೂ ಸಿಕ್ಕಿರಲಿಲ್ಲ. ಈ ಸಂಬಂಧ ಸ್ವತಃ ರಾಜ್ಯಪಾಲರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಬಿಜೆಪಿಗರಂತೂ ಸಿಎಂ ಎಸ್ಕೇಪ್ ಆಗಿದ್ದಾರೆ, ರಣಹೇಡಿ ಸಿಎಂ ಎಂದು ಲೇವಡಿ ಮಾಡಿದ್ರು. ಸಿಎಂ ನಾಪತ್ತೆಯಾಗಿದ್ದಾರೆ, ಅವರನ್ನ ಹುಡುಕಿ ಕೊಟ್ಟವರಿಗೆ 11,000 ನಗದು ಬಹುಮಾನ ಎಂದು ಮಾಜಿ ಸಿಎಂ ಬಾಬುಲಾಲ್ ಮರಂಡಿ ಪ್ರಕಟಣೆ ಹೊರಡಿಸಿದ್ರು. ಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಗಳು ಕೂಡ ಸಲ್ಲಿಕೆ ಆದವು. ಕೊನೆಗೆ ಮಂಗಳವಾರ ಮಧ್ಯಾಹ್ನ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಹೇಮಂತ್ ಸೊರೇನ್ ಪಕ್ಷದ ಸದಸ್ಯರ ಜೊತೆಗೆ ಅಂದ್ರೆ ಶಾಸಕರ ಜೊತೆಗೆ ತುರ್ತು ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಸೊರೇನ್ ಪತ್ನಿ ಕಲ್ಪನಾ ಕೂಡ ಇದ್ರು. ಹೀಗಾಗಿ ಹೇಮಂತ್ ಸೊರೇನ್ ತಮ್ಮ ಪತ್ನಿಯನ್ನ ಸಿಎಂ ಮಾಡಲು ಉದ್ದೇಶಿಸಿದ್ದಾರೆ, ಅದಕ್ಕೆ ಬೇಕಾದಂತಹ ತಯಾರಿ ಮಾಡಿಕೊಳ್ತಿದ್ದಾರೆ ಎಂಬ ಸುದ್ದಿ ದಟ್ಟವಾಗಿ ಹಬ್ಬಿದೆ. ಆದ್ರೆ ಆಕೆ ಸಿಎಂ ಆಗಲು ಜೆಎಂಎಂ ಶಾಸಕರು ಒಪ್ತಿಲ್ಲ ಎಂದು ಬಿಜೆಪಿ ಹೇಳಿಕೊಂಡಿದೆ. ಈ ಮಧ್ಯೆ ಹೇಮಂತ್ ಸೊರೇನ್ ದೆಹಲಿ ನಿವಾಸದಿಂದ 2 BMW ಕಾರು ಮತ್ತು 36 ಲಕ್ಷ ನಗದನ್ನ ಇಡಿ ಅಧಿಕಾರಿಗಳು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಇನ್ನು ಇಡಿ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗುತ್ತಿದ್ದಾರೆ. ಬುಧವಾರ ಸೊರೇನ್ ಅರೆಸ್ಟ್ ಆಗಬಹುದು ಎನ್ನಲಾಗ್ತಾ ಇದೆ. ಸಿಎಂ ನಿವಾಸದ ಸುತ್ತ ನಿಷೇಧಾಜ್ಞೆ ವಿಧಿಸಲಾಗಿದೆ. ರಾಂಚಿಯಲ್ಲಿ 7,000 ಪೊಲೀಸರನ್ನ ಭದ್ರತೆಗೆಂದು ನಿಯೋಜಿಸಲಾಗಿದೆ.